ಸರ್ ಸ್ವೀಟ್ ರೆಡಿ ಆಯ್ತಾ ಇದೆ. ಮತ್ತು ಇವಾಗ ಅದಕ್ಕೆ ಬೇಕಾಗಿದ್ದು ಆಗ್ತಾ ಇದೆ ನೋಡಿ. ಕೊಬ್ಬರಿ ಮತ್ತು ಎಳ್ಳು, ಸ್ವಲ್ಪ ಎಳ್ಳು ಹಾಕಬೇಕು. ತಿರ್ಸ್ತಾ ಇರಬೇಕು ಸರ್. ತಿರ್ಸ್ತಾ ಇರಬೇಕು, ಗಂಟು ಇರಬಾರ್ದು. ಆ ಥರ ನೀಟಾಗಿ ತಿರ್ಸ್ಕೋಬೇಕು. ಮುದ್ದೆ ಮಾಡ್ತೀವಲ್ಲ, ಮುದ್ದೆ ಥರ ಇಷ್ಟು ನೈಸ್ ಆಗಬೇಕು. ಅಷ್ಟು ನೈಸ್ ಆಗಬೇಕು. ರೌಂಡ್ ಆಗಿ ಹೀಗೆ ಮಡಿಸಿ ಇದನ್ನು ತೆಗೆದು ಹೀಗೆ ಹಾಕೋದು. ಈಗ ಹಾಕ್ತೀರಾ? ಓಕೆ. ಸವಿರುಚಿ ತಿಂಡಿ ಮನೆ ಮೈಸೂರು. ಇದು ಕಾಯಿ ಹಾಲು ಕೊಟ್ಟಿದ್ದಾರೆ. ಕಡುಬು ಹೆಂಗಿದೆ? ಉತ್ತರ ಕನ್ನಡದಲ್ಲಿ ಕಡುಬು ಅಂತ ಮಾಡ್ತೀವಿ, ಅದು ಗೋಧಿ ಹಿಟ್ಟಿಂದು ಕುಚ್ಚು ಕಡುಬು ಅಂತಾರೆ ಅದಕ್ಕೆ. ಅದೇ ಒಂದು ಪ್ಯಾಟರ್ನಲ್ಲಿ ಒಂದು ಸ್ವಲ್ಪ ಡಿವಿಯೇಷನ್ ಆಗಿ ಬೇರೆ ರೀತಿಯಲ್ಲಿ ಒಂದು ಹಾದಿ ಹಿಡಿದು ಸವಿರುಚಿ ತಿಂಡಿ ಮನೆಯ ಸ್ವೀಟ್ ಕಡುಬು. ನಮಸ್ಕಾರ ವಿಶ್ವ ಬಂಧುಗಳೇ. ಸವಿರುಚಿ ತಿಂಡಿ ಮನೆ ಮೈಸೂರು ಮಲ್ಲಿಗೆ ಇಡ್ಲಿ ನೋಡಿದ್ರಿ ನೀವು, ಅದ್ಭುತವಾಗಿ ತೋರಿಸಿದ್ರು. ಎಷ್ಟು ಜನ ಮೆಚ್ಕೊಂಡು ಮನೇಲಿ ಮಾಡಿಕೊಂಡು ನಮಗೆ ಫೋಟೋ ಕಳಿಸಿದ್ದಾರೆ, ಕಾಮೆಂಟ್ಸ್ ಹಾಕಿದ್ದಾರೆ ಮನೇಲಿ ಮಾಡಿಕೊಂಡು. ಸೊ ಇವತ್ತು ಇಲ್ಲಿ ಇನ್ನೂ 2 ಕಡುಬು ಭಾಳ ಫೇಮಸ್ಸು, ಸ್ವೀಟ್ ಕಡುಬು, ಖಾರ ಕಡುಬು. ಬನ್ನಿ, ಅವರ ಶೈಲಿಯ ಸ್ವೀಟ್ ಕಡುಬು, ಭಾಳ ಪ್ರಸಿದ್ಧ ಕಡುಬು ಇದು. ಆ ರೆಸಿಪಿ ನೋಡ್ಕೊಂಡು ಹೋಗ್ಬಿಡೋಣ. ಬನ್ನಿ. ನಮಸ್ಕಾರ ಮಹಾದೇವ್ ಅವರೇ. ನಮಸ್ಕಾರ. ಸವಿರುಚಿ ತಿಂಡಿ ಮನೆಯ ಭಯಂಕರ ಫೇಮಸ್ ಇಲ್ಲಿ, ಎಲ್ಲರೂ ಇಷ್ಟಪಡುವ ಕಡುಬುಗಳು 2 ಥರ ಇದೆ, ಒಂದು ಸ್ವೀಟು, ಇನ್ನೊಂದು ಖಾರ. ಇವತ್ತು ಫಸ್ಟು ಸ್ವೀಟ್ ಕಡುಬು ನೋಡ್ತಾ ಇದ್ದೀವಿ ಸರ್. ಸ್ವೀಟ್ ಕಡುಬು ಮಹಾದೇವ್ ಅವರು. ಎಲ್ಲ ಹೋಟ್ಲಲ್ಲಿ ಅಷ್ಟು ಈಸಿಯಾಗಿ ಸಿಗಲ್ಲ ಕಡುಬುಗಳು. ಕಡುಬು ಸಿಗೋದಿಲ್ಲ ನಾರ್ಮಲಿ ಹೋಟ್ಲಲ್ಲಿ, ಬಟ್ ಸವಿರುಚಿ ತಿಂಡಿ ಮನೆ ಸಿಗುತ್ತೆ. ಅದು ಕೂಡ ಪ್ರಸಿದ್ಧ ಆಗ್ಬಿಟ್ಟಿದೆ ಇಲ್ಲಿ. ಅಂತ ಒಂದು ಪ್ರಸಿದ್ಧವಾದ ಒಂದು ಸ್ವೀಟ್ ಕಡುಬು. ನೋಡೋಣ ಸರ್, ತೋರಿಸ್ತಿದ್ದಾರೆ ಇವತ್ತು ರೆಸಿಪಿ. ಸರ್ ನೋಡಿ, ಎಷ್ಟು ಕೆಜಿ ಸರ್ ಸ್ವೀಟ್ ಕಡುಬಿಗೆ? 1 ಲೀಟರ್ ಅಕ್ಕಿ ಹಿಟ್ಟು, 1 ಕೆಜಿ ಅಕ್ಕಿ ಹಿಟ್ಟು, 1 ಕೆಜಿ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಮತ್ತೆ ಇದು ಏಲಕ್ಕಿ 5 ರಿಂದ 6 ಪೀಸ್ ಏಲಕ್ಕಿ, ಮತ್ತೆ ಅರ್ಧ ಕೆಜಿ ಬೆಲ್ಲ, 2 ಕಾಯಿ, ಹಸಿಕಾಯಿ, ಮತ್ತೆ ಒಂದು 100 ಗ್ರಾಮ್ ಕೊಬ್ಬರಿ, ಒಣ ಕೊಬ್ಬರಿ 100 ಗ್ರಾಮ್ ಕೂಡ ಗ್ರೈಂಡರ್ ಹಾಕಿ ಇದು ಮಾಡಿದ್ರಿ. 25 ಗ್ರಾಮ್ ಎಳ್ಳು, ಬಿಳಿ ಎಳ್ಳು ಸೇರಿಸ್ಕೊಂಡಿದ್ರಿ. ಸೇರಿಸಿದ್ರಿ. ಕೊಬ್ಬರಿ ಮತ್ತೆ ಬಿಳಿ ಎಳ್ಳು ಇದು ರೆಡಿ. ಈಗ ಇದನ್ನ ಫಸ್ಟ್ ಸ್ವೀಟ್ ಮಾಡ್ಕೋಬೇಕು ನಾವು. ಸ್ವೀಟ್ ಅದಕ್ಕೆ ಸ್ಟೆಪ್ಪಿಂಗ್ ತುಂಬಕ್ಕೆ, ಕಡುಬಿಗೆ ಸ್ಟೆಪ್ಪಿಂಗ್ ಮಾಡ್ಕೊಳ್ಳೋದು. ಇದು ಒಳಗಿನ ಸ್ಟಫಿಂಗ್ ಇದು ರೆಡಿ ಮಾಡ್ಕೋಬೇಕಿತ್ತು. ಓಕೆ, ಸ್ಟಫಿಂಗ್ ರೆಡಿ ಮಾಡಿ ಬನ್ನಿ ನೋಡೋಣ. ಸೊ ಇವಾಗ ಅರ್ಧ ಕೆಜಿ ಬೆಲ್ಲ ಹಾಕಿದ್ರಲ್ಲ ಸರ್? ಹೌದು. ಸ್ವಲ್ಪ ನೀರು ಹಾಕೊಂಡ್ರಿ. ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಪಾಕ ರೆಡಿ ಆಗ್ಬಿಡುತ್ತೆ. ಪಾಕ ರೆಡಿ ಆಗಲಿ ಅಷ್ಟರೊಳಗಡೆ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಮಾಡಿ ಸರ್. ಸರ್ 1 ಕೆಜಿ ಅಕ್ಕಿ ಹಿಟ್ಟಿಗೆ 1.25 ಲೀಟರ್ ನೀರು. ಎಸ್ ಸರ್. 1.25 ಲೀಟರ್ ನೀರು. 1.25 ಲೀಟರ್ ನೀರು ಬಿತ್ತು. ಇದು ಕುದಿಯಕ್ಕೆ ಬಿಡಬೇಕು. ಕುದಿಬೇಕಾ? ಕುದ್ಮೇಲೆ ಅಕ್ಕಿ ಹಾಕ್ಬೇಕಾ? ಮೇಲೆ ಅಕ್ಕಿ ಹಿಟ್ಟು ಹಾಕ್ಬೇಕು. ಸ್ವಲ್ಪ ಉಪ್ಪು ಹಾಕ್ಬೇಕು. ಇದು ಅಂತಕ್ಕೆ ಉಪ್ಪು. ಓಕೆ ಸರ್, ಸ್ವೀಟ್ ರೆಡಿ ಆಯ್ತಾ ಇದೆ. ಅವಾಗಲೇ ಬೆಲ್ಲ ಇದಕ್ಕೆ ಇಟ್ಟಿದ್ದು. ಮತ್ತು ಇವಾಗ ಅದಕ್ಕೆ ಬೇಕಾಗಿದ್ದು ಆಗ್ತಾ ಇದೆ ನೋಡಿ. ಕೊಬ್ಬರಿ ಮತ್ತು ಎಳ್ಳು ಮತ್ತು ಕಾಯಿ ಮತ್ತು ಏಲಕ್ಕಿ ಮತ್ತು ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು 5 ನಿಮಿಷ ಅಷ್ಟೇ. 5 ನಿಮಿಷ ಈ ಥರ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗ ಸ್ಟೆಪ್ಪಿಂಗ್ ರೆಡಿ ಆಗುತ್ತೆ. ಸ್ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಮೇಲೆ ಸ್ವಲ್ಪ ಎಳ್ಳು ಹಾಕಬೇಕು. ಒಂದು 20 ಗ್ರಾಮ್ ಅಷ್ಟು ಎಳ್ಳು ಹಾಕಬೇಕು. ಮತ್ತೆ ಹಾಕಿದ್ರಿ ಎಳ್ಳು? ಮತ್ತೆ ಎಳ್ಳು ಹಾಕಿದ್ರೆ ಮಿಕ್ಸ್ ಮಾಡಿ ಇದನ್ನು ಸಪ್ರೇಟು ತೆಗೆದಿಟ್ಕೋಬೇಕು. ಇದು ಸ್ಟಫಿಂಗ್, ಇದು ಸ್ಟೆಪ್ಪಿಂಗು. ಓಕೆ ಸರ್, ಇವಾಗ ನೀರು ಕಾದಿದೆ. ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಸ್ವಲ್ಪ ಗಂಟು ಬರಬಾರ್ದು. ತಿರುಗಿಸ್ತಾ ಇರಬೇಕು ಸರ್. ತಿರುಗಿಸ್ತಾ ಇರಬೇಕು, ಗಂಟು ಇರಬಾರ್ದು. ಆ ಥರ ನೀಟಾಗಿ ತಿರ್ಸ್ಕೋಬೇಕು. ಮಾಡ್ತೀವಲ್ಲ ಮುದ್ದೆ ಥರ. ಮನೆಯಲ್ಲೂ ಹಿಂಗೆ ಮಾಡ್ಕೋಬೇಕು ನಾವು. ಮನೇಲಿ ಹಿಂಗೆ ಮಾಡ್ಕೋಬೇಕು. ಬಟ್ ಯಾವುದೇ ಒಂದು ಇದು ಬೇಕು ಅದಕ್ಕೆ, ಲಟ್ಟಣಿಗೆ ಆ ಥರ ಯಾವುದೋ ಒಂದು. ಹೌದು, ಯಾವುದೋ ಒಂದು ಕೋಲ್ ಇದ್ರೆ ಅಥವಾ ಮುದ್ದೆ ಕೋಲ್ ಇದ್ರೆ ಅದನ್ನು ತಿರ್ಸ್ಕೊಳ್ಳೋದು.
ಅದು ಕುದೀತಿರೋ ನೀರಲ್ಲಿ ಹಾಕ್ಬಿಟ್ರಿ, ಕುದಿ ನೀರಿಗೆ ಹಾಕ್ಬೇಕು. ಕೆಳಗಡೆ ಫ್ಲೇಮ್ ಹಂಗೆ ಇರಬೇಕಾದು, ಸ್ಲೋ ಫ್ಲೇಮ್ ಇಟ್ಟಿರ್ಬೇಕು. ಸ್ಲೋ ಫ್ಲೇಮು. ಇದೆಲ್ಲ ಮಾಡಿದ ನಂತರ ಆಫ್ ಮಾಡ್ಬೇಕಾ? ಆಫ್ ಮಾಡೋಂಗಿಲ್ಲ, ಸ್ಲೋ ಫ್ಲೇಮ್ ಇಟ್ಕೊಂಡು ಒಂದು 15 ರಿಂದ 20 ನಿಮಿಷ ಹಾಗೆ ಮುಚ್ಚಿಡ್ಬೇಕು. ಆಯ್ತಾ? ರೆಡಿ ಆಗಿದೆ ಸರ್ ಇದು? ಹಾಂ, ಇವಾಗ ಒಂದು 15 ರಿಂದ 20 ನಿಮಿಷ ಮುಚ್ಚಿಡಬೇಕು ಸ್ಲೋ ಫ್ಲೇಮಲ್ಲಿ. ಇದನ್ನ ಈಗ ರೆಡಿ ಮಾಡಿ ಇಟ್ಬಿಟ್ಟು 15 ರಿಂದ 20 ನಿಮಿಷ ಸ್ಲೋ ಫ್ಲೇಮ್ ಇಟ್ಕೊಂಡು ಹಿಂಗೆ ಮುಚ್ಚಿಟ್ಟಿರಿ. ಸ್ಲೋ ಫ್ಲೇಮ್ ಇಡಬೇಕು 15 ರಿಂದ 20 ನಿಮಿಷ. ಬಂದಿದ್ದೀವಿ ಕಿಚನ್ಗೆ. ಓಕೆ, ತೋರಿಸಿ ಸರ್ ಮಾಡೋದು ಏನು ಮಾಡ್ಬೇಕು ಫಸ್ಟು? ಸರ್ ಈಗ ಒಂದು ಪೇಪರ್ ಇಟ್ಕೊಂಡು ಆಯಿಲ್ ಹಾಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ರೆಡಿ ಇರೋ ಹಿಟ್ಟನ್ನು ಇದು ಮಾಡೋದು ಕಡುಬು. ಹೀಗೆ ಉಂಡೆ ಕಟ್ಕೊಂಡು ಹೀಗೆ ನೈಸ್ ಮಾಡಿಕೊಂಡು ಕಡುಬು ಇಷ್ಟು ನೈಸ್ ಆಗಬೇಕು. ಅಷ್ಟು ನೈಸ್ ಆಗಬೇಕು. ರೌಂಡ್ ಆಗಿ ರೌಂಡ್ ಅದು. ಹಾಂ, ಈ ಒಂದು ಇದರಲ್ಲಿ ಆಗಬೇಕಾ? ಈಗ ಆಗ್ಬೇಕು. ಆದಮೇಲೆ ಸ್ವಲ್ಪ ಸ್ಟೆಪ್ಪಿಂಗ್ ಹೀಗೆ ಇಟ್ಕೋಬೇಕು. ಹೀಗೆ ಮಡಿಸಿ ಇದಕ್ಕೆ ಬಾಳೆದೆಲೆ ತಟ್ಟೆಗೆ ಈ ಥರ ತಟ್ಟೆ ಅಥವಾ ತಟ್ಟೆ ಇಡ್ಲಿ ಪ್ಲೇಟಿಗೆ ಪ್ಲೇಟಿಗಾದ್ರೂ ಆಗ್ಬೋದು, ಅಥವಾ ಒಂದು ಇಡ್ಲಿ ಪ್ಲೇಟಿಗಾದ್ರೂ ಆಯ್ತು. ಇದನ್ನ ತೆಗೆದು ಹೀಗೆ ಹಾಕೋಬೇಕು. ಈಗ ಹಾಕ್ತೀರಾ? ಓಕೆ, ಇವಾಗ ಹಾಕೊಂಡು ಈಗೆಲ್ಲ ಪೂರ್ತಿ ಆದ್ಮೇಲೆ ಸೊ ಇಡ್ಲಿ ತರ ಮಾಡ್ತೀರಾ ಇದು? ಹೌದು, ಇಡ್ಲಿ ಪ್ಲೇಟಲ್ಲಿ ಇಟ್ಬಿಟ್ಟು ಇಡ್ಲಿ ತರ ಇದನ್ನ ಮಾಡೋದು. ಅದು ಎಣ್ಣೆ ಇಟ್ಬೋದು. ಒಂದು ಕೆಜಿಗೆ 20 ಪೀಸ್ ಆಗುತ್ತೆ ಸರ್. 20 ಪೀಸ್ ಆಗುತ್ತಾ? 20 ಕಡುಬು ಆಗ್ತವೆ. ಸರ್ ಈ ತರ 4 ಆಯ್ತು. 4 ಆಯ್ತು. ಸ್ಟೀಮ್ ಫಸ್ಟ್ ಕಾವು ಇಟ್ಕೊಂಡು ಹಿಂಗೆ ಸೇರಿಸ್ಬಿಡ್ತೀರಲ್ಲ? ಸರ್. ಸೊ ಇದು ಎಷ್ಟು ನಿಮಿಷ ಸರ್ ಇದು? ಇದೊಂದು 15 ರಿಂದ 20 ನಿಮಿಷ. 20 ನಿಮಿಷ ಆಗ್ಬಿಟ್ರೆ ರೆಡಿ ಸ್ವೀಟ್ ಕಡುಬು. ನೋಡೋಣ ಸರ್, ಧನ್ಯವಾದ. ರೆಡಿ ಆಯ್ತಾ ಸರ್ ಸ್ವೀಟು? ಸ್ವೀಟ್ ನೋಡೋಣ. ಕಡುಬು ರೆಡಿ ಆಗಿದೆ. ತೋರಿಸಿ ಸರ್. ಸೂಪರ್. ಈ ತರ ಆಗುತ್ತೆ. ಈ ತರ ರೆಡಿ. ಎಲ್ಲ ರೆಡಿ ಇದೆಯಲ್ಲ ಸರ್? ಓಕೆ. ಸೊ ಈ ರೀತಿ ಹಾಕ್ತೀರಾ ಸರ್? ತುಪ್ಪ ಎಲ್ಲ ಹಾಕಿ ಕೊಡೋದಲ್ಲ ಸರ್ ಇದು? ಹೌದು ಸರ್. ಸರ್ ಕಾಯಲ್ಲಿ ಒಟ್ಟಿಗೆ ಕೊಡ್ತೀರಾ ಇದನ್ನ? ಹೌದು ಸರ್, ಕಾಯಲ್ಲು. ಅದ್ಭುತವಾದ ಸ್ವೀಟ್ ಕಡುಬು, ಸವಿರುಚಿ ತಿಂಡಿ ಮನೆ ಮೈಸೂರು. ಇದು ಕಾಯಿ ಹಾಲು ಕೊಟ್ಟಿದ್ದಾರೆ. ಕಡುಬು ಹೆಂಗಿದೆ ವಿಭಿನ್ನ ರೀತಿಯಲ್ಲಿ ತೋರಿಸಿದ್ದೀವಿ, ಟೇಸ್ಟ್ ಮಾಡೋಣ. ನಮ್ಮ ಮೃದುವಾಗಿ ಒಂದು ಸ್ವೀಟ್ ಕಡುಬು ಬೆನ್ಸವ್ರದಂಗಿದೆ ಇದು. ಒಳಗಡೆ ಸ್ಟಫಿಂಗ್ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ, ನೋಡಿರಿ ನೀವು. ಆ ಸ್ಟಫಿಂಗ್ ನಮಗೆ ಇನ್ವೈಟಿಂಗು, ನಮಗೆ ತೋರಿಸಿ ಅಂತ ನಾವು ತೋರಿಸೇ ಬಿಡೋಣ ಯಾವ ರೀತಿ ಇರುತ್ತೆ ಸ್ಟಫಿಂಗು. ಇದು ಸ್ಟಫಿಂಗ್ ಒಳಗಡೆ ನಿಮ್ಗೆ ಕಾಣ್ತಿರೋದು. ಆ ಬಣ್ಣ, ಬೆಲ್ಲದ ಬಣ್ಣ ಬಂಗಾರವಾಗಿ ಕಾಣ್ತಾ ಇದೆ. ಬಂಗಾರದಂಥ ಒಂದು ತಿನಿಸು. ಚಿನ್ನ ರೀ ಇದು. ಇದನ್ನು ಕಾಯಿ ಹಾಲು ಕೊಟ್ಟರೆ ಸಿಕ್ಕಾಪಟ್ಟೆ ಬಿಸಿ ಇದೆ. ಹಾಗಾಗಿ ನಮ್ಮ ಪೋರ್ಷನ್ನನ್ನು ಈ ಥರ ತಗೊಂಡು ಹಾಲಲ್ಲಿ ಎತ್ಕೊಂಡು ಪಾಪ
ನಾವು ರುಚಿಯ ಬೆನ್ನತ್ತಿ ಹೋಗೋದಕ್ಕೂ ಇಂಥ ಅದ್ಭುತ ರುಚಿ ಸಿಗೋದಕ್ಕೂ ಕಾಕತಾಳೀಯ ಅಲ್ಲೇ ಅಲ್ಲ, ಇದು ವಾಸ್ತವ. ಈ ರುಚಿಗಾಗಿ ನಾವು ಬರಬೇಕು ಸವಿರುಚಿ ತಿಂಡಿ ಮನೆಗೆ. ಮೈಸೂರು, ಉತ್ತರ ಕನ್ನಡದಲ್ಲಿ ಕಡುಬು ಅಂತ ಮಾಡ್ತೀವಿ, ಅದು ಗೋಧಿ ಹಿಟ್ಟಿಂದು, ಇಲ್ಲಿ ಅಕ್ಕಿ ಹಿಟ್ಟಿಂದು. ಅದೇ ರೀತಿ ನೀರಲ್ಲಿ ಕುದಿಸಿರ್ತಾರೆ, ಕುಚ್ಚು ಕಡುಬು ಅಂತಾರೆ ಅದಕ್ಕೆ. ಬಟ್ ಇದು ಕುಚ್ಚು ಕಡುಬಲ್ಲ. ಅದೇ ಒಂದು ಪ್ಯಾಟರ್ನಲ್ಲಿ ಒಂದು ಸ್ವಲ್ಪ ಡಿವಿಯೇಷನ್ ಆಗಿ ಬೇರೆ ರೀತಿಯಲ್ಲಿ ಒಂದು ಹಾದಿ ಹಿಡಿದು ತಯಾರಾಗಿರೋ ಸವಿರುಚಿ ತಿಂಡಿ ಮನೆಯ ಸ್ವೀಟ್ ಕಡುಬು. ಈ ಥರದ ಸವಿರುಚಿನ ತಿಂದ ಬಿಟ್ಟರೆ ಕೆಟ್ರಿ. ಈ ಸ್ವೀಟ್ ಕಡುಬು ರೆಸಿಪಿ ತೋರಿಸಿದ್ವಿ, ಮನೇಲಿ ಮಾಡ್ಕೊಂಡು ನಮಗೆ ಕಾಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಗಿಸ್ತೀನಿ ನಾನು. ಮುಂದಿನ ನಿಮಿಷ ಮತ್ತೆ ಸಿಗೋಣ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.